ನಾನು ಆರಾಮ್ ನನ್ನ ಸತಿಗೆ ನಾನು ಕೆಲಸ ಮಾಡ್ಕೋತಿದ್ದಿ ಆಯ್ತಾ ಎಳ್ಕ ಬಂದೆ ನನ್ನ ಎಲ್ಲಿ ಕರ್ಕೋಗ್ತಾ ಇದ್ದೆ ಈಗ ಬಾ ಅದೇ ಇಲ್ಲಿ ಈಗ ಮಾಡ ಇದು ಮಳೆ ಇದೆಲ್ಲ ಶುರು ಆಗ್ತಾ ಇದ್ದಲೆ ಒಂದು ಚಲೋ ಕಟ್ನೆ ಮಾಡ್ಕೊಂಡು ಊಟ ಮಾಡುವ. ಕಟ್ನೆ ಮಾಡಲ್ಲ ಎಲ್ಲಿ ಹೌದು. ಸೊಪ್ಪಲ್ಲಿ ನಿಂಗೆ ಹೆದರಿಕೆ ನನಗೆ ಹೆದರ್ಕತ್ತು ಈಗ ಒಬ್ಬೊಬ್ಬನೇ ಹೋಗು ಕಾಲಲ್ಲ ಈಗ ಇಲ್ಲೇ ಮನೆ ಒಳಗದಿ ಅಂಗಳದಲ್ಲೂ ಹೆದರ್ಕತ್ತು ಹೇಳಲು ಗೊತ್ತಿಲ್ಲ ಹಾರ್ಟ್ ಅಟ್ಯಾಕ್ ಎಲ್ಲ ಹೋಗ್ತು ಪಟಪಟನೆ ಈಗ ಅದಕ್ಕಾಗಿ ಜನ ಇರೋವು ನೋಡು ನನ್ನ ಗಂಡ ಹ್ಯಾಂಗೆ ಇದು ಮಾಡ್ತಾ ಇದ್ದಪ್ಪ ಮುಖ ಮುಖ ಮಾಡ್ಕೊಂಡಿದ್ರು ಮುಖ ಮಾಡ್ಕೊಂಡಿದ್ರು. ನಿನ್ ಗಂಡ ಮುಖ ಯಾವಾಗಲೂ ಹಂಗೆ ಇತ್ತು ಅವಾಗ ಸುಮಾರು 95% ಹಂಗೆ ಈಗ ಎಲ್ಲಿದ್ದೋಳು ಹುಡ್ಕೋ ಹೋದ್ರ ಆಯ್ತಾ. ಹೌದು ದೊಡ್ಡ ಚೊಬ್ಬೆಲ್ಲ ಹಿಡ್ಕೊಂಬಂದೆ ಇದ್ದದ್ದು 2 ಕನ್ನೆ ಕೊಡಿ ಯಾರು ಸಿಗ್ತಾ ಅಂತ ನೋಡು ಈಗ ಇದ್ದೇ ಇಲ್ಲಿ ಇದೆ ಹಾಂ ಇದನ್ನ ನಂಗೆ ಚಬ್ಬೆ ಹಿಡ್ಕೊಂಬಲ್ ಕರ್ಕೊಂಬಂಜೆ ನೀನು. ಹೌದು ಇದೀಗ ಎಂತ ಕುಡಿ ಇದು ಕುಡಿನ ಕನ್ನೆ ಕುಡಿ ಕನ್ನೆ ಕುಡಿ ಇದು ಎಲ್ವರ್ಗೆ ಕುಡಿಲು ಇದು ಮಾಡಲ್ಲ. ಹೌದು ಅದು ಕಟ್ನೆ ಚಟ್ನಿ ತಂಬಳಿ ಇದು ಕನ್ನೆ ಕುಡಿ ಇದು ಕನ್ನೆ ಕುಡಿ ಇದು ಚಟ್ನಿ ಕಟ್ನೆ ಮಸ್ತ್ ಆಗ್ತು. ತಂಬಳಿ ಇದು ಅಷ್ಟು ನನಗೆ ಮಾಹಿತಿಲ್ಲ. ಈಗ ಈ ಮೋಡ ಇದು ಎಲ್ಲ ಆಗ್ತಾ ಇದ್ದಲೆ ಮಳೆನೂ ಇಲ್ಲ ಬಿಸಿಲು ಇಲ್ಲ ಹಂಗಾಗಿ ಇದೊಂದು ಚೂರು ಚೂರು ಕಟ್ನೆ ಇದು ಮಾಡ್ಕೊಂಡು ಉಂಡ್ರೆ ನೆಟಾರಪ್ಪಲ ಆಗ್ತು ಆಯ್ತಾ. ನೆಟಾರ ಅಂದ್ರೆ ನೆಟಾರಪ್ಪದು ಭಾರಿ ಕಷ್ಟವೇ ಅದು ಮತ್ತೆ ನಮ್ನಿ ನೆಟಾರು ಇದು ಆರೋಗ್ಯ ದೃಷ್ಟಿಯಿಂದ ಭಾರಿ ಒಳ್ಳೇದು. ನಂಗೋಕ್ಕೂ ಇಲ್ಲ ಆದ್ರೂ ಹೇಳಲ್ ಗೊತ್ತಿಲ್ಲ ಯಾರ್ಯಾರನ್ನ ಇದು ಹೆಂಗೆ ಯಾರಿಗೂ ಇದು ಕಂಡು ಹಿಡೋದಿಲ್ಲ ಈಗ. ಇದ್ದಷ್ಟು ದಿನ ನೆಟಾರ್ನೆ ಎಲ್ಲ ತಿಂದು ಉಂಡ್ಕೊಂಡು ಸೊಪ್ಪು ಸೋದೆ ಎಲ್ಲವ ಒಪ್ಪದ ಹೋಗ್ಬೋದು. ಪ್ಲಾನ್ ಚಲೋ ಇದ್ದು ನಿಂದು. ಮತ್ತೆ ಪ್ಲಾನ್ ಚಲೋ ಇದ್ದದಕ್ಕೆ ಇಷ್ಟು ಬಾಳ್ಕೊಂಡು ಬಂದು ಇಲ್ಲಾದ್ರೆ ಭಾರಿ ಕಷ್ಟ ಇತ್ತು ಜೀವನನೇ ಕಷ್ಟ ಇತ್ತು. ಹೌದು ಸೊಪ್ಪು ಸದೇನೆ ನೀನು ಹುಷಾರು ಮಾಡಿದ್ದೆ. ಸೊಪ್ಪು ಸದಲ್ಲೇ ಹುಷಾರಾಗಿದ್ದು ಹೇಳೋದೇ ಖರೆ. ಆಗ್ಲಿ ಸಾಕ ಈಗಿಷ್ಟು ಸಾಕೆ ಮಗ ಇದೆಷ್ಟು 2 ದಿನಕ್ಕೆ ಬರ್ತಾ 4 ದಿನಕ್ಕೆ ಇದು 2 ದಿನ ಮಾಡಿ ನಿಂಗೆ ನೋಡ್ರೆ ನನಗೀಗ ಈಗ ಬಂತು ಆಕಳು ಅಲ್ಲ ಒಂದು ಕಟ್ನೆ ಮಾಡಿ 4 ದಿನಕ್ಕೆ 15 ತಿನ್ಸ ನಮ್ಗೆ ಕಾಣ್ತೆ ನೀನು. ಈಗೆಲ್ಲ ಅಷ್ಟೇ ಕಟ್ನೆ ಆಕ್ಚುಲಿ ಎಷ್ಟು ದಿನ ಇಟ್ಟರು ಹಾಳಾಗ್ತಿಲ್ಲ ಗನ ಗೊಡ್ಗುಡ್ ಶೆತ್ತಿರಕ್ಕಾಗ್ತದ್ರೆ ದಿವಸ ಹಾಕೊಂಡು ಆದ್ಮೇಲೆ ಕೊತ್ತ 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 ಕುದಿಸಿ ಇದು ಮಾಡೋದು. ಅಪ್ಪ ಇವತ್ತು ಭಾರಿ ಖುಷಿ ಆಗ್ಬಿಡ್ತಕ್ಕ ಅನ್ನೆ ಕುಡಿ ಕಟ್ನೆ ಜಪ್ಪಿದ್ಯಲ್ಲ ಭಯಂಕರ ಖುಷಿಲಿದ್ರು ಇವತ್ತು. ಯೋ ಸೌಳಿ ಎಲ್ಲದೂ ನೋಡು ಯಾವ ನಮ್ನಿ ಮಾಡಿದ್ದಾಳೆ ನಾನು ಯಾರು ನಂಗೆ ಇಲ್ಲಿ ಕಷ್ಟಪಟ್ಟು ಹೋಯ್ತಾ ಇಲ್ಲಿಯ ಮಾಡೋಳಿ ಅಲ್ದ ಮತ್ತೆ ಅದಕ್ಕೆ ಕೊಡು ರೇಟ. ಎಂತ ತಿಂತ ಇದ್ದೇನೆ ಎಂತ ಚಲೋ ಆಗ್ತ ಇದು ಹುಣ್ಣಿಮೆ ಸಕ್ಕರೆ ನಂಗೆ ಹಿಂದಿನ ಕಾಲದಲ್ಲೆಲ್ಲ ಬಾಗಿನ ಕಟ್ಟದಲ್ಲವ ತೆಗೆದು ಬಿಡ್ತೀಯ ಮತ್ತೆ ಹಿಂಗಿದ ನಿಂಗಳು ತೆಗೆದಿದ್ರೆ ಅವುಗಳೇ ತೆಗಿತಿದ್ದೆ ಈಗೆಲ್ಲ ತೆಗಿತೀನಿ ಇನ್ನೆಲ್ಲ ತೆಗೆದು ಯೂಸ್ ಇಲ್ಲ ಈಗೆಲ್ಲ ಒಂಚೂರು ಹೊಡೆದು ಬಡದು ಅದಕ್ಕೆ ಬೇಕಾದಂಗೆ ಮಾಡ್ಕೊಂಜು ಮಕ್ಕಳನ್ನ ಈಗ ತೆಕ್ಕೊಂಡ್ರೆ ಈಗ ಯೂಸ್ ಇಲ್ಲ ಅದಕ್ಕೆ. ಏ ಮೇದಾ ಇಲ್ಲಿ ನೋಡು ಕಣ್ಣಿಗೆ ಬಿದ್ದೋತು ನಿನಗೆ ಇದ್ ನೆನ್ಪಿದ್ದ ನಿಂಗೆ ಇದು ಅರ್ಧ ದಿನ ಶಾಲೆಗೆ ತಡಪ್ಪದ ಇದರಿಂದನೇ ಆಗಿತ್ತು ಅಲ್ದಾ ಇದ್ರಲ್ಲಿ ಹಾವಿಗೆ ಬಿದ್ದ ಬುಸ್ ಗುಟ್ರ ಈಗ ಹಾವು ತಿಂಬಲ್ ಬತ್ತಕ್ಕುದ್ನ ಅಲ್ದಾ ನೋಡು ಎಷ್ಟೆಲ್ಲ ಇದ್ದೋಳಿ ಎಷ್ಟು ತಿಂದಾಗ್ತಿತ್ತು ಹೇಳು ನಾವು ಶಾಲೆ ಹೋಗ್ಬೇಕಾರೆ ಇದನ್ನ ಅವಾಗಿನ ಸ್ನಾಕ್ಸ್ ಎಲ್ಲ ಇದೇ ಆಗಿತ್ತು. ಈಗ ನಾವು ಪಿಜ್ಜಾ ಬೇಕು ಬರ್ಗರ್ ಬೇಕು ಅಲ್ಲ ಈಗ ನಾವು ಕಲ್ಲ ನಮಗೂ ಬೇಕು ನೋಡು ನಂಗೂ ಕೊಡಿ ಹಿಂಗೆ ಬೇಕಾರೆ ತಾಯಿ ದೇವರು ಸಕ್ಕತ್ತಾಗಿದ್ದು ದಾಸವಾಳ ಹಣ್ಣು ನೋಡಿ ಹೇಳಾಗ್ತಿತ್ತು ಎಂತ ನನ್ನ ಕರೆ ಹೆಸರು ಎಂತ ದಾಸವಾಳು ಹೊಳೆ ದಾಸವಾಳು ಮಸ್ತಿದ್ದು. ನಾವು ಹಿಂಗೆ ಮಾಡ್ಕೋತಿದ್ರೆ ಕಟ್ನ ತನ್ನಿಂತಾನೆ ಆಗ್ತಿಲ್ಲ ಬನ್ನಿ ಓಪನ್ ಸಾಕು. ಈ ಮೇದನ್ ಬಿಟ್ರೆ ಹಣ್ಣು ತಿನ್ಸ್ಕೋತಿರ್ತು ಇಲ್ಲಿ ಮತ್ತೆ ಹಿಂಗೆ ಬೆಟ್ಟ ಹತ್ಕೊಂಡು ಹೋದ್ರೆ ಚಳ್ಳೆ ಹಣ್ಣು ಕುಂಟ್ನೇರ್ಲೆ ಹಣ್ಣು ನೇರ್ಲೆ ಹಣ್ಣು ಎಲ್ಲದೂ ಅಜ್ಜು ಸಂಜೆ ಓಪನ ಕುಂಟ್ನೇರ್ಲೆ ಮುಗಿಸ್ಕೊಂಡು ಓಪ ಯಾವುದು ಬಾಡ್ ಬಸ್ ಬನ್ನಿ 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 ಓಪನ್ 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 ಓಪನ್. ಅಂತೂ ಇಂತೂ ವಾ ಈಗ ಕನ್ನೆ ಕುಡಿ ಸಿಕ್ಚು ಹೇಳತ್ತು ಮಾಡುದಿದೆ ಓ ಬೇರಸ್ಲು ಕೈ ಅಜಲ
ಅದಕ್ಕೆ ಸಣ್ಣ ಸಣ್ಣದಮ್ಮ ಯಾವುದು ಬೆಳೆದಿಲ್ಲ ಇನ್ನು. ಬಿಡು ನಾ ಹಿಡ್ಕೊತೀನಿ ಹತ್ತು. ಹಾಂ ಗಾಡಿ ವಾಪಸ್ ಬರ್ಬೋದು. ಹೌದು ನಾನು ಬಿದ್ದು ಹಾಂ ಕಡಿಗಲ್ಲಿ ಮತ್ತು ದೊಡ್ಡ ಕಂದಕ್ಕಾಗಿ. ಹೂವಿನಲ್ಲಿ ಜೇನ ತುಂಬಿ ಜೇನಿನಲ್ಲಿ ಸಿಹಿಯ ತುಂಬಿ ಹೂವಿನಲ್ಲಿ ಜೇನ ತುಂಬಿ ಜೇನಿನಲ್ಲಿ ಸಿಹಿಯ ತುಂಬಿ ಸಿಹಿಯ ಕೂಡ ಕಹಿಯ ಬೆರೆಸಿ ಸಿಹಿಯ ಕೂಡ ಕಹಿಯ ಬೆರೆಸಿ ಕಾಣದಾದನೋ ಒಲಬಲತೆಗೆ ನೀರ ನೆರೆದ ರಸಿಕನಾವನೋ ನಾದದಲ್ಲಿ ವೇದವಾಗಿ ವೇದ ತುದಿಗೂ ನಿಲುಕದಾಗಿ ನಾದದಲ್ಲಿ ವೇದವಾಗಿ ವೇದ ತುದಿಗೂ ನಿಲುಕದಾಗಿ ವಿಶ್ವವೆಲ್ಲ ತಾನೆಯಾಗಿ ವಿಶ್ವವೆಲ್ಲ ತಾನೆಯಾಗಿ ಇರುವನಾವನೋ ಮನವ ಮರೆಸಿ ತಾನುವ ತಾಣಿಸಿ ಮನವ ಮರೆಸಿ ತಾನುವ ತಾಣಿಸಿ ಕಾಣದಾದನೋ ಒಲಬಲತೆಗೆ ನೀರ ನೆರೆದ ರಸಿಕನಾವನೋ ರಸಿಕನಾವನೋ ರಸಿಕನಾವನೋ. ಎಂತ ಹೊತ್ಕೊ ಬಂದಿಯೇ? ಉಪವಾಸನ ಕಟ್ನಿಗ ಕಟ್ನಿಗಲ್ಲ ಸೊಪ್ಪು ತೊಳೆಯಲ್ಲ. ಇದು ಈ ಪ್ಯಾಟೆ ಬದಿದೆಲ್ಲ ತಂದರೆ ಉಪವಾಸನ ಹಾಕಿ ನೆನೆಸಿಡವು. ಇದು ನಮ್ಮ ಮನೆ ಹತ್ತಿರಂದ ಹಿತ್ತಲಲ್ಲೇ ಆಗಿದ್ದೀವಿ. ಔಷಧಿ ಹೊಡೆದಿದ್ದಲ್ಲ ಹಂಗಾಗಿ ಹೊಡೆದಲ್ಲ ಏನಲ್ಲ. ಹುಳ ಗಿಳ ಇದ್ರೆ ಸತ್ತೋಗ್ಲಿ ಹೇಳಿ ಒಂದ್ಸಲ ಹಾಕಿದ್ಯಾ? ನೀರು ಹಾಕಿ ಮಾಡಿ ತೊಳೆದಿಟ್ಬಿಟ್ರೆ ಎಂಥದ್ದು ಹೋಗ್ತಿಲ್ಲ. ಇದು ಚಲೋ ಇದ್ದಲ್ಲ ಎಲ್ಲನೂ ಹುಳ ಗಿಳ ತಿಂದಿದ್ದಿಲ್ಲ. ಮತ್ತೆ ಎಣ್ಣೆ ಹಾಕ್ತಿ ಬೆಳಗ್ಗೆಯ ಹಾಂ ಬೆಳಗ್ಗೆನೇ ಅಲ್ಲ ಇದು ಮಧ್ಯಾಹ್ನ 3 ಗಂಟೆಗೆ ಬಂತು. ಇದಕ್ಕೆ ಈಗಮ್ಮ ಈ ಕನ್ನೆ ಕುಡಿ ಇದಕ್ಕೆ ಬೆಚ್ಚಿ ಜಾಸ್ತಿ ಬಂದಿತ್ತು ಅನ್ನಿಸ್ತು. ಇದಕ್ಕೆ ಎಂಥದ್ದು ಮೆಣಸಿನ ಕಾಳು ಮತ್ತೆ ಜೀರಿಗೆ ಎರಡೇ ಅಲ್ವಾ ಹುರಿಯಲೆ? ಹಾಂ ಬೇರೆ ಎಂತ ಬೇಕಾಗ್ತಿಲ್ಲ? ಒಂದು 15ರಿಂದ 20 ಇದಕ್ಕೆ ಮಾಡಿ. ಅದು ಹಸಿ ಮೆಣಸು ಬೇಡ ಬೇಡ. ಜೀರಿಗೆ 1 ಚಮಚ ಅಷ್ಟು ಜೀರಿಗೆ. ಈಗ ಅದಷ್ಟು ಸ್ವಲ್ಪ ಕೆಂಪಾದ್ಮೇಲೆ ಈ ಸೊಪ್ಪು ಕ್ಲೀನಾಗಿ ತೊಳ್ಕೊಂಡು ಡೈರೆಕ್ಟ್ ಇದಕ್ಕೆ ಹಾಕ್ಬಿಟ್ರೆ ಆಗ್ತದೆ. ಬೆಳೆದ ಸೊಪ್ಪಾದರೆ ಈ ದೊಡ್ಡಿ ಎಲ್ಲ ತೆಕ್ಕೊಳಕಾಗಿತ್ತು. ಬೆಳೆದಿದ್ರೆ ಮಾತ್ರ. ಇದು ಎಳೆತಿದ್ದಳೆ ಹಂಗಾಗಿ ದೊಡ್ಡಿ ಎಲ್ಲ ತೆಗಿಯಲಿಲ್ಲ. ಇಷ್ಟು ಕಾಯಿ ಸುಳಿ ಕಡೆಗೆ ಉಪ್ಪು ರುಚಿಗೆ ತಕ್ಕಷ್ಟ. ಉಪ್ಪು ರುಚಿ ತಕ್ಕಷ್ಟು. ಕಡೆಗೆ ಇಷ್ಟು ಹುಣಸೆ ಹಣ್ಣು. ಇದು ಹುಳಿ ಪುಡಿ ಹಾಕ್ರು ಬತ್ತಲ್ದ? ಹುಳಿ ಪುಡಿ ಹಾಕಿರಿ ಅಷ್ಟು ಚಲೋ ಆಗ್ತಿಲ್ಲ ಹೇಳಿ. ಹುಣಸೆ ಹಣ್ಣೆ ಚಲೋ ಅಪ್ಪದ. ಇಷ್ಟು ಹುಣಸೆ ಹಣ್ಣು ಮತ್ತೆ ಒಂಚೂರು ಅರಿಶಿನ. ಅರಿಶಿನ ಎಂತಕ್ಕೆ ಹಾಕೋದು ಅಂದರೆ ಏನಾದ್ರು ಇದಿದ್ರು ಹಾಗಾಗಿ ಒಂದು ರೌಂಡ್ ಬೀಸ್ಕೊಂಡು ಸೊಪ್ಪು ಹಾಕೋದು. ಓಕೆ. ಅರಿಶಿನ ಎಂತ ಇದ್ರೆ ಅಂತ ತೋಳು ಒಬ್ರು ಹೇಳಿದ್ರಲ್ಲಿ ಇದಿದ್ರೆ ಅದಾಗ್ತು ಅದಿದ್ರೆ ಇದಾಗ್ತು ಅಂದಿ. ಅರಿಶಿನ ಹಾಕೋದು ಎಂತಕ್ಕೆ ಅಂದ್ರೆ ಯಾವ್ದಾದ್ರು ಹುಳ ಹಾಕ್ತಾ ಇದ್ರೆ ಅದರಿಂದವ ನಮಗೆ ಹೊಟ್ಟಿಗೆ ಹೋದ್ರು ಪ್ರಾಬ್ಲಮ್ ಆಗ್ತಿಲ್ಲ. ನಿಂಗೆಂತ ಅರಿಶಿನ ಪುಡಿ ದೊಣಿ ಕೊತ್ನಲ್ಲ ಜ್ಯೂಸಲ್ಲಿ ಹುಳ ಹಾಕಡೆ ಇದ್ರೆ ಇದಾಗ್ತಿಲ್ಲ ಹೇಳಿ. ಮಣ್ಣಿಂದ ಜ್ಯೂಸ್ ಮಾಡ್ತಾ ಇದ್ದ ಅರಿಶಿನ ಬಪ್ಪದು ತಪ್ಪದು. ಅರಿಶಿನ ಖಾಲಿ ಆತಲ್ಲ ಈಗ. ಹಿಡಿ ಅರಿಶಿನ ಸಾಕು. ಹಾಂ ಹಿಡಿ. ಹಾಂ ಹೋಗು. ಇದೀಗಮ್ಮ ಒಂದು ಫುಲ್ ನುಂಪಾಜಿಲ್ಲ ಇಷ್ಟು ಕಾಯಿ ಬೀಸಿದ್ದಿ. ಇದಕ್ಕೀಗ ಸೊಪ್ಪು ಹಾಕ್ಕೆಂಬದ ಹಾಕ್ತಿ. ಡೈರೆಕ್ಟ್ ಹಾಕಲ್ಲ ಬೇರೆ ಎಂತ ಮಾಡೋದು? ಏನಿಲ್ಲ ಇದಕ್ಕೆ
ಇದನ್ನೀಗ ಗರ್ ಗುಡ್ಸವ. ಹಾಕು. ಫುಲ್ಲು ನೀರು ಮಾಡವಲ್ಲ. ಈಗ ನೀರು ಹಾಕವು. ಇನ್ನೊಂದು ಬೇಕು. ಇದಮ್ಮ ಜಾಸ್ತಿ ಮಳೆಗಾಲದಲ್ಲಿ ಹಂಗೆ ಜ್ವರ ಬಂದಾಗ ಆರಾಮಿಲ್ದೆ ಹೋದಾಗೆಲ್ಲ ಮಾಡೋದು ಜಾಸ್ತಿ ಅಲ್ಲ. ಜಾಸ್ತಿ ಇದು ಬಾಳಂತಿಕೋ ಮತ್ತು ಮೇನು. ಬಾಳಂತಂದಲ್ಲೂ ಕೊಡ್ತದ ಕಟ್ಲೆನ. ಇದೇ ಮಾಡ್ತಾ ಅದರಲ್ಲಿ ಎಂತಕ್ಕೆ ಅಂದರೆ ಮೆಣಸಿನಕಾಳು ಜೀರಿಗೆ ಇರ್ತದೆ. ಕೆಲವು ಜನ ಜೀರಿಗೆ ಎಲ್ಲ ಸೊಕ ತಿಂತುಲೆ ಕುಡಿತುಲೆ, ಆವಾಗ ಕಟ್ನೆ ಮಾಡಿಕೊಡ್ತಾ ಇದ್ರಲ್ಲಿ ಇದಕ್ಕೆ ಹಾಕಿ. ಹಿಂಗೆ ಮಾಡಿದ್ರೆ ಹಾಂ, ದೇಹಕ್ಕೂ ಒಳ್ಳೆಯದು ಮತ್ತು ಆರಾಮು. ಮಳೆಗಾಲ ಆದರೆ ಚಲೋ ಆಗ್ತಲೆ. ಕಟ್ನೆಲೆ ಉಣಿಸ್ತಾ ಬರೀಯ. ಅಂದ್ರೆ ಈಗ ಬಾಳಂತಂದಲ್ಲಿ ತುಪ್ಪ ಜಾಸ್ತಿ ಕೊಡ್ತಾ ಇದು ತುಪ್ಪ. ಹಾಂ, ತುಪ್ಪ ಎಲ್ಲದೂ ಇರ್ತದೆ. ಜೀರಿಗೆ, ಮೆಣಸಿನಕಾಳು ಮತ್ತೆ ಈಗ ಥಂಡಿ ಜ್ವರ ಎಲ್ಲ ಆದಾಗೂ ಮಾಡ್ತಾ ಜಾಸ್ತಿ ನೀರು ಹಾಕದ. ಹಾಂ, ಹಾಕು. ಸಾಕು ಬಿಡು. ಈಗ ಒಳಗುಡ್ಸ್ಕೊಂಡು ಒಂಚೂರ ಮಾಡ್ಬಿಟ್ರೆ ಒಗ್ಗರಣೆ ಮೇಲಿಂದ ಒಂದು ತುಪ್ಪದ್ದು ಬೆಳ್ಳುಳ್ಳಿ ಒಗ್ಗರಣೆ ಜಡ್ದು ಬಿಟ್ರೆ ಇನ್ನೊಂಚೂರು ನೀರು ಬೇಕಾ? ಬೇಡ ಬೇಡ, ಇಷ್ಟು ಸರಿ ಇದ್ದ. ಈಗ ಹೆಂಗೆ ಇದು 1 ನಿಮಿಷ ನೋಡಿ. ಇದು ಹದ ನೋಡ್ಕೊಳ್ಳವು ಕರೆಕ್ಟ್ ಆಗಿ. ಈಗ ಹದ ಆಗ್ತದ. ಈ ನಮ್ನಿ ಹದದಲ್ಲಿ ಬರಬಹುದು. ಹೌದು. ಒಗ್ಗರಣೆ, ಸಾಸಿವೆ ಕಾಳು, ಜೀರಿಗೆ, ಒಂದು ಒಣಮೆಣಸು ಬೇಕಾರೆ ಕಲರಿಗೆ, ಬೆಳ್ಳುಳ್ಳಿ ಮೇನು. ಹಾಂ, ಬೆಳ್ಳುಳ್ಳಿ ಮೇನು ಹಾಕು. ಸೊ ಈಗ ಯಾವ್ದು ಫಸ್ಟ್ ಹಾಕೋದು? ಬೆಳ್ಳುಳ್ಳಿ ಮೊದಲಕ್ಕು, ಅದು ಬೇಯವರೆ ಕಡೆ 1 ಚಮಚ ತುಪ್ಪ ಬಿಟ್ಬಿಟ್ರೆ ತುಪ್ಪ. ಈಗ ಬೆಳ್ಳುಳ್ಳಿ ಇದೆ ಮೇನ್ ಟೇಸ್ಟ್ ಬರೋದು. ಬೆಳ್ಳುಳ್ಳಿ ಎಷ್ಟು ಹಾಕಿರೋ ಒಳ್ಳೇದು. ಇದು ಜಜ್ಜಿ ಕೇಳವ ಹಂಗೆ ಹಾಕ್ಲಾ? ಜಜ್ಜಿದ್ದೇ ಅದು. ಜಜ್ಜಿದ್ದೆ ಮ್ಯಾಂಡೇಟ್ರಿ ಇಂಗ್ರೀಡಿಯೆಂಟ್ ಅಲ್ಲ. ಬಟ್ ನಮ್ಮ ಮನೇಲಿ ಉದ್ದಿನ ಬೇಳೆ ಪ್ರಿಯರ್ ರಾಶಿ ಜನ ಇದ್ದ. ನನ್ನ ಅಪ್ಪಂಗೆಲ್ಲ ಬಾಯಿಗೆ ಸಿಗವು ಹಂಗಾಗಿ ಉದ್ದಿನ ಬೇಳೆ. ಇಲ್ಲ ಅಂದ್ರೆ ಬೇಕಾದ್ರೆ ಹಾಕೇಳಕ್ಕೂ ಬೇಡ. ಸಾಸಿವೆ ಕಾಳು ಮತ್ತೆ ಜೀರಿಗೆ ಮತ್ತೆ ಒಂದು ಒಣಮೆಣಸು ಚಂದ ಕಂಬಲ್ಲ. ಈಗ ಕುದಿಯುತ್ತಿರುವ ಕಟ್ಟಿಗೆ ಇದನ್ನು ಹೊಯ್ದ್ಬಿಟ್ರೆ ಹತ್ತಿರ ಒಗ್ಗರಣೆ ಹಾಕ್ಬಿಟ್ರೆ ಹತ್ತಿ ಹಾಕು. ಇದಕ್ಕೆ ಯಾಕಂದ್ರೆ ಪ್ರಕಾರ ಕಬ್ಬಿನುಟ್ಟೆ ಮುಳ್ಸಿ ಹೋಗುತ್ತೆ ಅದರಲ್ಲೂ. ಹೌದು, ಅವಾಗ ಟೇಸ್ಟ್ ಜಾಸ್ತಿ. ಕಬ್ಬಿನುಟ್ಟು ಮುಳಿಸಿ ಅದು ಹಿಂಗೆ ಮಾಡಿ ಹಿಡಿತಾ. ಹಿಂಗೆ ಕೇಳ್ತಾನೆ, ಹಿಂಗೆ ಮಾಡಿ ಹಿಡಿತ. ಸ್ಮೆಲ್ ಹೊರಗಡೆ ಎಂತ ಮಾಡಿ ಹಾಕೋದುಳೆಲ್ಲ ಅದು ಪದ್ಧತಿ. ಅದು ಇದಕ್ಕೆ ಕೊನೆಗೆ 1 ಸ್ಪೂನ್ ಚಮಚ ತುಪ್ಪ ಹಾಕ್ಬಿಟ್ರೆ ಅದಕ್ಕೆ. ತುಪ್ಪ 1 ಚಮಚ ಅಲ್ಲ 4 ಚಮಚ ಹಾಕಿರು ಗೊತ್ತಿಲ್ಲ. ಬಟ್ ನೀವು 1 ಚಮಚ, ನಾ 1 ಚಮಚ ಹಾಕ್ತಾ ಇದ್ದೆ. ಸುಮ್ಮನೆ ಉಳಿದ್ರು ವೇಸ್ಟ್ ಆಗ್ತದೆ. ಈಗ ಬಿಸಿ ಬಿಸಿ ಅನ್ನಕ್ಕೆ ಇದನ್ನ ಹಾಕಿ ಮುಗ್ದತ್ತು. ನಮ್ಮ ಬಿಸಿ ಬಿಸಿಯಾದ ಮಲೆನಾಡಿನ ಸ್ಪೆಷಲ್, ಮಳೆಗಾಲದ ಸ್ಪೆಷಲ್ ಆಕ್ಚುಲಿಯಾ. ಬಟ್ ಮಳೆ ಇಲ್ಲೇ ಮೋಡ ಮಾತ್ರ ಇದ್ದು, ಹೊರಬದಿಗೆ ಲೈಟೇ ಇಲ್ಲ, ಬರೀ ಕಪ್ ಇದ್ದು. ಆದ್ರೂ ಮಳೆ ಸ್ಪೆಷಲ್ ಕಟ್ನೆ ರೆಡಿ. ಸೊ ಇದನ್ನೀಗ ಹಾಕ್ಕೊಂಡು ಬಾಳಿಗೆ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಕಟ್ನೆ ಹಾಕ್ಕೊಂಡು ಅದ್ರ ಮೇಲೆ 1 ಸ್ಪೂನ್ ತುಪ್ಪ ಹಿಂಗೆ ಕೊಟ್ರೆ ಹಾಕ್ಕೊಂಡು ತಿಂದು ಬಿಟ್ರೆ ಸ್ವರ್ಗನೇ ಕೆಳಗಿಳಿದು ಬಂದಂಗೆ. ಭಟ್ರು, ಸೊ ಎಲ್ಲರೂ ಭಟ್ರು ಬನ್ನಿ ಊಟಕ್ಕೆ, ಕಟ್ನೆ ರೆಡಿ ಆಜು. ಒಂದು ಚೂರು ಕಟ್ನೆ ಹಾಕೊಂಡು ನೋಡಿ ಎಷ್ಟು ಚಲೋ ಆಗಿ ಮಳೆಗಾಲದಲ್ಲಿ ಇವು ಕಟ್ನೆ ಹಾಕೊಂಡು ಊಟ ಮಾಡೋದು ಚಲೋದು. ಶರೀರಕ್ಕೆ ಬೇಕಾಗುವಂತ ಪೋಷಕಾಂಶ ಎಲ್ಲ ಅದರಲ್ಲಿ ಇದ್ದು ಚಂದ. ನೋಡಿ ಹಾಕ್ತೀನಿ. ಕಟ್ನೆ ಅಂದ್ರೆ ಒಂದು ಎಲೆ ಬತ್ತು ಸಾಮಾನ್ಯ ಕನ್ನೆ ಕುಡಿ ಎಲೆ ಹೇಳ್ತಾರೆ. ತಂದು ಮಾಡಿದ್ದು ನೋಡಿ ಕಳ್ಸ್ಕೊಂಡು ಕಡೆಗೆ ತಿಂದ್ಕೊಂಡು ಪಾಪಚ್ಚಿ ಗೊತ್ತಿದ್ದು ಪಪ್ಪಚ್ಚಿ ಮಾಡ್ತಾರೆ ನೋಡುದು. ಚಪಾತಿ ಹೆಂಗ ಚಮಿ ತುತ್ತ ಹಾಕಲ್ ಇಲ್ಲೇ ಚಾನ್ಸ್ ಸಿಕ್ತೋಳ ಆಯ್ ತುತ್ತ ಹಾಕಲ್ ಹಣಕ್ ಬಿಡ್ತು ಅಲ್ಲೇ. ಇದು ಅಂದ ತುತ್ತು ಹುಡ್ರಿಗೆಲ್ಲ ಇಂಥದೆಲ್ಲ ಮಾಡಿಕೊಟ್ರೆ ಮಗ ತಿಮ್ಮಲ್ ಬೇಡ ಅವಕ್ಕೆ. ಬರ್ಗರು ಚಪಾತಿ ಹುಡುಗಾಡು ಎಲ್ಲದು ಬೇಕು ಅವಕ್ಕೆ. ಹಾಂ, ಪನ್ನೀರು. ಜ್ವರ ಮಳೆ ಅಯ್ಯವು ಈಗ ಮಗ ಸಣ್ಣಕ್ಕೆ ಬರ್ತಾ ಇತ್ತು ಅಲ್ಲಿ. ಅರೆ ಚಲೋ ಕಟ್ನೆ ಮಾಡಿದ್ದೇಳೆ ಬರ್ತಾ ಇದ್ದಾನ ಎಂತದನ ಮತ್ತೆ ಹೇಳಲು ಗೊತ್ತಿಲ್ಲ. ಉಪ್ಪರಾಜ್ ಉಪ್ಪರಾಜ್